ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಸ್ನ್ಯಾಕ್ ವಿಡಿಯೋ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಗೋಬಿ ಮಂಚೂರಿ ವಿದೌಟ್ ಗೋಬಿ. ಗೋಬಿ ಇಲ್ದಂಗೆ ಸಿಂಪಲ್ ಆಗಿ ತರಕಾರಿಲೆ ಆರಾಮಾಗೆ ಗೋಬಿಗೂ ಮೀರ್ಸೋ ಟೇಸ್ಟ್ ಸಖತ್ತಾಗಿರುತ್ತೆ. ಯಾವ ಸ್ಟ್ರೀಟ್ ಸೈಡ್ಗೂ ಕಡಿಮೆ ಇಲ್ಲ. ಸೊ ನೀವು ಈ ರೆಸಿಪಿನ ಮಾಡಿದ್ಮೇಲೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದು ಗ್ಯಾರಂಟಿ. ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಇನ್ನ ತಳಮಳದಲ್ಲಿ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೋಬಿ ಮಂಚೂರಿ ವಿದೌಟ್ ಗೋಬಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ ಬನ್ನಿ. ಈ ತರಕಾರಿಗಳು ಯಾವ ಬೇಕು ಅಂದ್ರೆ ಬೀನ್ಸು, ಕ್ಯಾರೆಟ್, ಟೊಮೊಟೊ, ಈರುಳ್ಳಿ, ಎಲೆಕೋಸು, ಗೆಡ್ಡೆಕೋಸು, ಶುಂಠಿ, ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ನಿಂಬೆಹಣ್ಣಿನ ರಸ, ಕರಿಬೇವು, ಮೈದಾ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಒಗ್ಗರಣೆಗೆ ಅರಿಶಿನ, ಅಚ್ಕಾರದ ಪುಡಿ, ಜೀರಿಗೆ, ಇಷ್ಟೇ ಐಟಮ್ಸು ಬೇಕಾಗಿರೋದು. ಇದು ಗೋಬಿ ಯೂಸ್ ಮಾಡ್ದಂಗೆ ಬರೀ ಈ ವೆಜಿಟೇಬಲ್ಸ್ ಇಂದಾನೆ ಮಾಡಿರೋ ಮಂಚೂರಿ. ಬನ್ನಿ ಇನ್ನ ಮಾಡುವ ವಿಧಾನನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಬಟ್ಲು ತಗೊಂಡು ಅದಕ್ಕೆ ಎಲೆಕೋಸು 1/4 ಕಪ್ಪು, ಗೆಡ್ಡೆಕೋಸು 1/4 ಕಪ್ಪು, ಕ್ಯಾರೆಟ್ 1/4 ಕಪ್ಪು, ಬೀನ್ಸು 1/4 ಕಪ್ಪು, ಈರುಳ್ಳಿ 1-2 ಸ್ಪೂನು ಎಲ್ಲನೂ ತುರ್ಕೊಂಡು ಹಾಕೊಂಬಿಡಿ, ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಒಂದ್ ಸ್ವಲ್ಪ, ಕರಿಬೇವು 1-2 ಕಡ್ಡಿ ಮುರ್ಕೊಂಡಿರೋದು, ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟು ಅಚ್ಕಾರದ ಪುಡಿ 1 ರಿಂದ 1.5 ಟೇಬಲ್ ಸ್ಪೂನು ಸಾಕು. ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟು ಏನು ನಮ್ಮ ಅರ್ಶಿನ ಒಂದು ಚಿಟಿಕೆ ಅಥವಾ 1/4 ಟೇಬಲ್ ಸ್ಪೂನು, ಜೀರಿಗೆ 1/4 ಟೇಬಲ್ ಸ್ಪೂನು, ಜೀರಿಗೆ ಆದಮೇಲೆ ಮೆಣಸು ಪುಡಿ 1/4 ಟೇಬಲ್ ಸ್ಪೂನು. ಜಾಸ್ತಿ ಏನು ಅವಶ್ಯಕತೆ ಇರಲ್ಲ, ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ ಖಾರವಾಗಿ. ಇನ್ನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ನುಣ್ಣುಪ್ಪು 1 ರಿಂದ 1.5 ಟೇಬಲ್ ಸ್ಪೂನ್ ಸಾಕು. ನಾವು ಚಿಕ್ಕ ಸ್ಪೂನಲ್ಲಿ ಹಾಕಿರೋದ್ರಿಂದ 1.5 ಟೇಬಲ್ ಸ್ಪೂನು. ನೀವೇನಾದ್ರು ದೊಡ್ಡ ಟೇಬಲ್ ಸ್ಪೂನಲ್ಲಿ ಹಾಕೊಂಡಾಗಿದ್ರೆ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು. ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಖಾರದ ಪುಡಿ, ಉಪ್ಪು ಎಲ್ಲನೂ ಚೆನ್ನಾಗಿ ಈ ತರಕಾರಿಗೆ ಮಿಕ್ಸ್ ಆಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಹೇಳ್ತೀನಿ. ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ಥರ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ನೆಕ್ಸ್ಟು ಜೋಳದ ಹಿಟ್ಟು 3 ರಿಂದ 4 ಟೇಬಲ್ ಸ್ಪೂನು, ಆಮೇಲೆ ಮೈದಾ ಹಿಟ್ಟು 1-2 ಟೇಬಲ್ ಸ್ಪೂನ್. ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಹಿಟ್ಟೆಲ್ಲ ತರಕಾರಿ ಹಿಡಿಬೇಕು. ನಾವು ಉಂಡೆ ಕಟ್ಟಿದಾಗ ಉಂಡೆ ಥರ ಕಟ್ಟಕ್ಕಾಗೋ ಅಷ್ಟು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಆಮೇಲೆ ಒಂದು ಮನಿ ಗಿವ್ ಅವೇ ಇದೆ. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅದು ಲಕ್ಕಿ ವಿನ್ನರ್ ಹೇಗೆ ಅಂತ ಎಲ್ಲನೂ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡಿಸಿ. ಆದಷ್ಟು ಬೇಗ 500 ಕಂಪ್ಲೀಟ್ ಆಗಿದ ತಕ್ಷಣ ಹೆಂಗೆ ಈ ಮನಿ ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ನಂದು ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ಈ ವಾಟ್ಸಪ್ ಗ್ರೂಪಿನ ಚಾನಲಿಂದು ಲಿಂಕ್ ಹಾಕಿರ್ತೀನಿ. ನನ್ನ ವಾಟ್ಸಪ್ ಗ್ರೂಪಲ್ಲೂ ಫಾಲೋ ಮಾಡ್ಕೊಳ್ಳಿ, ಅದರಲ್ಲಿ ಅಪ್ಡೇಟ್ಸು ಕ್ಲೀನಾಗಿ ಬರ್ತಾ ಇರುತ್ತೆ. ಇನ್ನು ನೆಕ್ಸ್ಟು ಹೇಳ್ದಾಗೆ ಜೋಳದ ಹಿಟ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದೇ ಈ ಥರ ಉಂಡೆ ಕಟ್ಟೋಕ್ಕಾಗೋ ಅಷ್ಟು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ತೀರಾ ಏನು ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಬನ್ನಿ ಇದೇ ಥರ ಉಂಡೆ ನೀಟಾಗಿ ಕಟ್ಕೊಂಡ್ ಬಂದ್ಬಿಡೋಣ ಗೈಸ್. ಹಾಗೆ ನಿಮಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೋಡಿದ್ರಲ್ಲ, ನಮ್ಮ ತರಕಾರಿ ಉಂಡೆನೂ ರೆಡಿ, ಎಣ್ಣೆನೂ ಕಾಯ್ತು. ಬನ್ನಿ ಬಿಟ್ಕೊಂಬಿಡೋಣ ಪಟಾಪಟ್ಟೆ. ಎಲ್ಲನೂ ಎಣ್ಣೆಗೆ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದ್ರೆ ಎಲ್ಲನೂ ಹಸಿದು ಹಾಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ನಾವಿದನ್ನು ಉದ್ದುದ್ದ ಹಚ್ಕೊಂಡು ಮಾಡ್ಬೋದಿತ್ತು ತರಕಾರಿಗಳನ್ನೆಲ್ಲ. ನಾವು ಈ ಥರ ಉಂಡುಂಡೆ ಮಾಡ್ಕೊಂಡು ಮಾಡ್ತಾ ಇದೀವಿ. ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಉದ್ದುದ್ದನೇ ತರಕಾರಿ ಹಚ್ಕೊಂಡು ಸೇಮ್ ಪ್ರೊಸೀಜರು, ಸೇಮ್ ಮಸಾಲೆ ಅಷ್ಟೇ. ನಾವು ಈ ಥರ ಯಾಕೆ ಮಾಡ್ತಾ ಇದೀವಿ ಅಂದರೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತ. ಯಾಕಂದರೆ ಏಜ್ ಆಗಿರೋರು ಇದ್ರೆ ಅವ್ರಿಗೂ ತಿನ್ಬೋದು, ಇಲ್ಲ ಚಿಕ್ಕ ಮಕ್ಕಳಿದ್ರೆ ಅಂದರೆ ತೀರಾ ಚಿಕ್ಕವರಲ್ಲ, ಒಂದು ಸ್ವಲ್ಪ ದೊಡ್ಡವರಿದ್ರು ನಡೆಯುತ್ತೆ. ಇಲ್ಲ ಚಿಕ್ಕ ಮಕ್ಕಳು ತಿನ್ಬೋದು, ನಾವೇನಂತ ಕೆಮಿಕಲ್ಸ್ ಏನು ಯೂಸ್ ಏನು ಮಾಡಿಲ್ಲ. ಸೊ ಇದು ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿನ್ಬೋದು. ನೆಕ್ಸ್ಟು ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೀಟಾಗಿ ಕೆಂಪು ಕಲರಿಗೆ ಬಂದಮೇಲೆ ತೆಕ್ಕೊಂಬಿಡ್ಬೇಕು ನೀಟಾಗಿ. ನೆಕ್ಸ್ಟು ಒಂದು ಬಾಣಲಿ ತಗೊಂಡು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ, ಮೆಣಸಿನ್ಕಾಯಿ ಸ್ವಲ್ಪ, ಇಷ್ಟು ಹಾಕೊಂಡು ಕೈ ಆಡಿಸ್ಬೇಕು. ಇದು ಒಗ್ಗರಣೆ ಹಾಕೊಂತ ಇರೋದು ಆ ಮಂಚೂರಿಗೆ. ನಾರ್ಮಲಾಗಿ ನೀವು ನೋಡೇ ಇರ್ತೀರ ಅದೇ ಥರ. ನೆಕ್ಸ್ಟು ಈರುಳ್ಳಿ 1/4 ಗಡ್ಡೆ ಸಾಕು.
ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರಲ್ಲ, ಟೇಸ್ಟ್ ಎಲ್ಲ ಎಳ್ಕೊಂಬಿಡುತ್ತೆ, ಈರುಳ್ಳಿ ಟೇಸ್ಟೇ ಬಂದ್ಬಿಡುತ್ತೆ. ಅದಕ್ಕೆ ಈರುಳ್ಳಿ ಒಂದು ಕಾಲು ಹಾಕ್ಕೊಂಡಿದ್ದೀವಿ, ಅದು ಸಣ್ಣದಾಗಿ ಹಚ್ಕೊಂಡಿರೋದು. ನೆಕ್ಸ್ಟು ಟೊಮೊಟೊ ಒಂದು ಗಡ್ಡೆ ಇದೇ ಥರ ಸಣ್ಣದಾಗಿ ಹಚ್ಕೊಂಡಿರೋದು. ಈ ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂದ ಮೇಲೆ ನೆಕ್ಸ್ಟು ಏನು ಮಾಡೋಣ ಅಂದರೆ ಈ 1-2 ಟೇಬಲ್ ಸ್ಪೂನು ಜೋಳದ ಹಿಟ್ಟು ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಜೋಳದ ಹಿಟ್ಟಿನ ನೀರನ್ನ ರೆಡಿ ಮಾಡ್ಕೊಬೇಕು. ಯಾಕಂದರೆ ನಾವು ಟೊಮೊಟೊ ಸಾಸು ಚಿಲ್ಲಿ ಸಾಸು ಯಾವುದು ಯೂಸ್ ಮಾಡ್ತಿಲ್ವಲ್ಲ, ಒಂದು ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡಲಿ, ಎಲ್ಲನೂ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಈ ಜೋಳದ ಹಿಟ್ಟು ನೀರನ್ನ ಹಾಕೊಬೇಕು. ಉಪ್ಪು ಇವಾಗ ಏನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲೇ ಅದಕ್ಕೆ ಮಸಾಲೆಗೆ ಹಾಕ್ಬೇಕಾದ್ರೆ 1-1.5 ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ವಲ್ಲ, ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡ್ರೆ ಸಾಕು. ಅದು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ ನೆಕ್ಸ್ಟು ಈ ಜೋಳದ ಹಿಟ್ಟಿನ ನೀರು ಹಾಕೊಂಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಂಬಿಡ್ಬೇಕು. ಫ್ರೈ ಆದಮೇಲೆ ಇನ್ನೇನು ಈ ಉಂಡೆ ಮಾಡ್ಕೊಂಡು ಬಾಲ್ಸ್ ಥರ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಗೋಬಿ ವಿದೌಟ್ ಗೋಬಿ ಮೆಂಚೂರಿ ರೆಡಿ. ಇದಕ್ಕೇನು ಗೋಬಿನೇ ಹಾಕ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ವೆಜಿಟೇಬಲ್ಸಲ್ಲೂ ಆರಾಮಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಈ ಗೋಬಿಗೂ ಮೀರಿಸ್ಬಿಡುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಯಾವುದೇ ಸ್ಟ್ರೀಟ್ ಸೈಡ್ಗೂ ಕಡಿಮೆ ಇಲ್ಲ ಅವರು, ಮನೆಯಲ್ಲೇ ಆರಾಮಾಗೆ ಯಾವುದೇ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಇಲ್ದಲೆ ಆರಾಮಾಗಿ ಮಾಡ್ಕೊಬೋದು. ಇವಾಗ ಔಟ್ಸೈಡ್ ತಿಂದರೆ ಕಲರ್ಸು ಅವು ಇವು ಹಾಕಿರ್ತಾರೆ, ಸೊ ಅದಕ್ಕೆ ಮನೆಯಲ್ಲೇ ಈ ಥರ ಆರಾಮಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಗೈಸ್, ಗಿವ್ ಅವೇ ಇದೆ, ಮರಿಬೇಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಅಷ್ಟೇ. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಈ ಗೋಬಿ ಮಂಚೂರಿಯನ್ ಅಂತ. ವಿದೌಟ್ ಗೋಬಿನೇ ಅವಶ್ಯಕತೆ ಇಲ್ಲ, ಆರಾಮಾಗಿ ತರಕಾರಿ ಎಲ್ಲ ಮಾಡ್ಕೊಬೋದು. ನೀವು ಈ ಸ್ನ್ಯಾಕ್ನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.